ಮೊದಲ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಿಡಿ, ಅರ್ಧಕ್ಕೆ ಅರ್ಧ ಮನೆ ನಾಮಿನೇಟೆಡ್. ಮನೆಯಿಂದ ಔಟ್ ಆಗೋರ್ಯಾರು? ಬಿಗ್ ಬಾಸ್ ಕನ್ನಡ 11 ಬಿಗ್ ಬಾಸ್ ಸೀಸನ್ 11 ಶುರುವಾಗಿ ಕೇವಲ 3 ದಿನ ಕಳೆದಿದೆ. ಅಷ್ಟರಲ್ಲೇ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯವೂ ಶುರುವಾಗಿದೆ. ಎಲ್ಲ ಬಾರಿಯಂತೆ ಅಲ್ಲದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಓಪನ್ ನಾಮಿನೇಷನ್ ಮಾಡಲಾಗಿತ್ತು. ಇದರಲ್ಲಿ ಅರ್ಧಕ್ಕೆ ಅರ್ಧ ಮನೆಯೇ ನಾಮಿನೇಟ್ ಆಗಿದೆ. ಮೊದಲನೇ ಹಂತದಲ್ಲಿಯೇ ಚೈತ್ರ ಕುಂದಾಪುರ್ ನೇರವಾಗಿ ನಾಮಿನೇಟ್ ಆಗಿದ್ದು, ಎರಡನೇ ಹಂತದಲ್ಲಿ ಮನೆಯ 9 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಒಟ್ಟು 10 ಜನರು ಮೊದಲ ವಾರನೇ ನಾಮಿನೇಟ್ ಆಗಿದ್ದು, ಮನೆಯಿಂದ ಯಾರು ಹೊರ ಹೋಗಲಿದ್ದಾರೆ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ದ ಕಾರಣಕ್ಕೆ ಇತರ ಸ್ಪರ್ಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಚೈತ್ರ ಕುಂದಾಪುರ್ ಅವರನ್ನು ಹೆಚ್ಚು ಜನ ನಾಮಿನೇಟ್ ಮಾಡಿದರು. ಮೊದಲನೇ ಹಂತದಲ್ಲಿ ನಾಮಿನೇಟ್ ಆದ ಚೈತ್ರ ಕುಂದಾಪುರ್ ಅವರನ್ನು ಹೊರತುಪಡಿಸಿ ಪ್ರತಿಯೊಂದು ಹಂತದಲ್ಲಿ ಮನೆಯ 2 ಸ್ಪರ್ಧಿಗಳು ನಾಮಿನೇಟ್ ಆದರು. ಮೊದಲ ಸುತ್ತಿನ ಟಾಸ್ಕ್ನಲ್ಲಿ ಗೌತಮಿ ಜಾಧವ್, ಯಮುನಾ, ಶ್ರೀನಿಧಿ ಮತ್ತು ಲಾಯರ್ ಜಗದೀಶ್ ರನ್ನ ನಾಮಿನೇಟ್ ಮಾಡಿದರು. ನಂತರ ಟಾಸ್ಕ್ನಲ್ಲಿ ಗೆದ್ದ ಅನುಷಾ ಸೇಫ್ ಆಗುವ ಮೂಲಕ ಇವರ ವಿರುದ್ಧ ಸೋತ ಮೋಕ್ಷಿತಾ ಪೈ ನೇರವಾಗಿ ನಾಮಿನೇಟ್ ಆದರು. ಇನ್ನು ನಾಮಿನೇಟ್ ಆಗಿರುವವರ ಪೈಕಿ ಇದೀಗ ಸ್ವರ್ಗವಾಸಿಗಳಾದ ಲಾಯರ್ ಜಗದೀಶ್, ಗೌತಮಿ ಜಾಧವ್, ಹಂಸ, ಭವ್ಯಗೌಡ ಮತ್ತು ಯಮುನಾ ಶ್ರೀನಿಧಿ ನಾಮಿನೇಟ್ ಆಗಿದ್ದಾರೆ. ಇನ್ನು ನರಕವಾಸಿಗಳ ಪೈಕಿ ಶಿಶಿರ್ ಶಾಸ್ತ್ರಿ, ಚೈತ್ರ ಕುಂದಾಪುರ್, ಮಾನಸ ಹಾಗೂ ಮೋಕ್ಷಿತಾ ಪೈ ನಾಮಿನೇಟ್ ಆಗಿದ್ದು, ಮೊದಲ ವಾರವೇ ಮನೆಯಿಂದ 10 ಜನ ನಾಮಿನೇಟ್ ಆಗಿದ್ದಾರೆ. ಹೀಗೆ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.